ಈ ದಿನ ನಾವು ಆಟಿಸಮ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಆಟಿಸಮ್ ಅಂತಂದ್ರೆ, ಆಟಿಸಮ್ ಮಕ್ಕಳಲ್ಲಿ ನಾವು ನೋಡ್ತಾ ಇರ್ತೀವಿ. ಸೊ ಆಟಿಸಮ್ ಲಕ್ಷಣಗಳು ಹೇಗಿರ್ತವೆ ಅಂತಂದ್ರೆ, ಮಕ್ಕಳಲ್ಲಿ ಸಹಜವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಅವರಿಗೆ ಡಿಫಿಕಲ್ಟ್ ಆಗ್ತಾ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ಪೇರೆಂಟಲ್ ಬಾಂಡಿಂಗ್ ಕೂಡ ಬಹಳಷ್ಟು ಡಿಫಿಕಲ್ಟ್ ಆಗುತ್ತೆ. ಅಂದ್ರೆ ತಂದೆ ತಾಯಿ ಜೊತೆ ಎಮೋಷನಲ್ ಬಾಂಡಿಂಗ್ ಅನ್ನೋದು ಆ ಮಕ್ಕಳಲ್ಲಿ ನಾವು ಕಡಿಮೆ ನೋಡ್ತಾ ಇರ್ತೀವಿ. ಅದ್ರ ಜೊತೆಗೆ ಅವರಿಗೆ ಮಾತಿನ ಡಿಫಿಕಲ್ಟ್ ಕೂಡ ಬಹಳ ಆಗುತ್ತೆ. 2 ವರ್ಷ ಆದ್ರೂ ಇನ್ನೂ ಮಾತು ಬರ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ಮತ್ತೆ ಬಿಹೇವಿಯರ್ ಡಿಫಿಕಲ್ಟಿ, ಸ್ವಲ್ಪ ಗಲಾಟೆ ಮಾಡ್ತಾ ಇದೆ, ಸುಮ್ಮನೆ ಕೂರ್ತಾ ಇಲ್ಲ, ಬೇರೆ ಮಕ್ಕಳಿಗಿಂತ ವಿಭಿನ್ನವಾಗಿದೆ. ಈ ತರದ ಸಿಂಪ್ಟಮ್ಸ್ ನಾವು ಆಟಿಸಮ್ ಅಲ್ಲಿ ನೋಡ್ತಾ ಇರ್ತೀವಿ. ಬಹಳಷ್ಟು ಜನ ಏನ್ ಅನ್ಕೊಳ್ತಾರೆ, ಮಗು ಬೆಳೀತಾ ಬೆಳೀತಾ ಅದು ಚೇಂಜ್ ಆಗುತ್ತೆ, ತಂತಾನಾಗೆ ಬೆಟರ್ ಆಗುತ್ತೆ ಅಂತ ಅನ್ಕೊಳ್ತಾರೆ. ಇದು ಸರಿಯಲ್ಲ. ನೀವು ಯಾವಾಗ ಬೇಗ ಸೈಕಿಯಾಟ್ರಿಸ್ಟ್ ಹತ್ರ ಕನ್ಸಲ್ಟ್ ಮಾಡಿ ಅದಕ್ಕೆ ಏನೇನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಸ್ಪೀಚ್ ಥೆರಪಿ ಮತ್ತು ಬಿಹೇವಿಯರ್ ಥೆರಪಿ ಮತ್ತು ಆಕ್ಯುಪೇಷನಲ್ ಥೆರಪಿ ಈ ತರ ಥೆರಪಿ ಕೊಡಿಸೋದ್ರಿಂದ ಬಹಳಷ್ಟು ಜನ ಮಕ್ಕಳಿಗೆ ಇಂಪ್ರೂವ್ಮೆಂಟ್ ನಾವು ನೋಡ್ತಾ ಇರ್ತೀವಿ.